ನಾನು ನಮ್ಮ ತಾಯಿಯಾದ ವಾರಾಹಿ ಅಮ್ಮನವರನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಎಂದು ಆ ದೇವಿಯಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಈ ತಿಂಗಳು ಗುರು ಪೂರ್ಣಿಮೆ ಮತ್ತು ಗುರುವಾರ ಒಟ್ಟಿಗೆ ಬರುವ ಅದ್ಭುತ ದಿನವನ್ನು ನಾವು ಹೊಂದಿದ್ದೇವೆ. ಈ ತಿಂಗಳ 10ನೇ ತಾರೀಕಿನಂದು ಹುಣ್ಣಿಮೆಯ ದಿನಗಳಲ್ಲಿ ಮತ್ತು ತಿಂಗಳ 8ನೇ ದಿನದಂದು ನಾವು ವಾರಾಹಿ ದೇವಿಯ ಮಂತ್ರಗಳನ್ನು ಪಠಿಸುವಂತೆಯೇ ಗುರುವಾರದಂದು ಒಟ್ಟಿಗೆ ಬರುವ ಈ ಅದ್ಭುತ ದಿನದಂದು ಯಾರೂ ಈ ಅದ್ಭುತ ದಿನವನ್ನ ತಪ್ಪಿಸಿಕೊಳ್ಳಬಾರದು. ಇಲ್ಲಿ ನಾವು ನಿಮಗೆ ಒಂದು ಸಣ್ಣ ಪರಿಹಾರ ಹಾಗೂ ಒಂದು ಶಕ್ತಿಯುತವಾದ ಸ್ವಿಚ್ ವರ್ಡ್ ಅನ್ನ ಹೇಳಲಿದ್ದೇವೆ. ಇದನ್ನು ಯಾರು ಅನುಸರಿಸುತ್ತಾರೋ ಅವರು ಜೀವನದಲ್ಲಿ ಅವರು ಬಯಸಿದ್ದನ್ನು ಅವರು ಬಯಸಿದಂತೆ ನಡೆಯಲು ತುಂಬಾ ಉಪಯುಕ್ತವಾಗುತ್ತಾರೆ. ಆ ಸ್ವಿಚ್ ವರ್ಡ್ ಯಾವುದು, ಆ ಏಂಜಲ್ ಸಂಖ್ಯೆ ಯಾವುದು, ಪರಿಹಾರ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನಾನು ನಿಮಗೆ ಹೇಳ್ಕೊಡ್ತೇನೆ. ಯಾರಾದರೂ ವಿಡಿಯೋ ಸ್ಕಿಪ್ ಮಾಡಿದರೆ ನಿಮಗೇನು ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ವಿಡಿಯೋ ಸ್ಕಿಪ್ ಮಾಡದಂತೆ ಕೊನೆಯವರೆಗೆ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ. ವಿಡಿಯೋ ಲೈಕ್ ಆಗ್ತಿದೆ ಅಂದರೆ ಒಂದು ಸಣ್ಣ ಲೈಕ್ ಮಾಡಿ, ಮತ್ತು ನೀವು ಯಾರಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಗುರು ಪೌರ್ಣಿಮೆ, ವ್ಯಾಸ ಪೌರ್ಣಿಮಾ ಅಂತಾನೂ ಇದನ್ನು ಕರಿತೀವಿ. ಅಂದ್ರೆ ವ್ಯಾಸ ಮಹರ್ಷಿಗಳು ಮತ್ತು ಗುರುಗಳಾದಂಥ ಅವರು ಹುಟ್ಟಿದ ದಿನ. ಈ ಗುರು ಪೌರ್ಣಿಮೆಯನ್ನು ನಾವು ಶ್ರೀಪಾದ ವಲ್ಲಭ ಸ್ವಾಮಿ, ಶಿರ್ಡಿ ಸಾಯಿಬಾಬಾ, ದತ್ತಾತ್ರೇಯ ಸ್ವಾಮಿ ಇವರೆಲ್ಲರಿಗೂ ಮುಂತಾದವರಿಗೆ ವಿಶೇಷ ದಿನವಾಗಿ ಆಚರಿಸ್ತೇವೆ. ನಾವು ಗುರುಗಳನ್ನು ವಿಶೇಷ ರೀತಿಯಲ್ಲಿ ಪೂಜಿಸ್ತೇವೆ. ಇಂದು ನಾವು ಅಂತಹ ಶಕ್ತಿಶಾಲಿ ಗುರು ಪೂಜೆಯ ಬಗ್ಗೆ ಕಲಿಯಲಿದ್ದೇವೆ. ಗುರುಗಳ ಕೃಪೆಯಿಂದ ಗುರುಗಳನ್ನು ಪೂಜಿಸುವವರಿಗೆ ದತ್ತಾತ್ರೇಯ ಸ್ವಾಮಿಗಳು ಎಂದಿಗೂ ಯಾವುದೇ ತೊಂದರೆ ಅಥವಾ ಕೆಟ್ಟದ್ದನ್ನು ಎದುರಿಸುವುದಿಲ್ಲ ಎಂದು ಹೇಳ್ತಾರೆ. ಸ್ವಾಮಿಯನ್ನು ನಂಬುವವರು ಮತ್ತು ಪೂಜಿಸುವವರು ಸುತ್ತಲೂ ಯಾವಾಗಲೂ ಸಕಾರಾತ್ಮಕತೆ ಇರುತ್ತದೆ. ದತ್ತಾತ್ರೇಯರನ್ನು ಪೂಜಿಸುವವರ ಸುತ್ತಲೂ ಅಥವಾ ಅವರ ಮನೆಗಳಲ್ಲಿ ಯಾವುದೇ ನಕಾರಾತ್ಮಕತೆ ಎಂದಿಗೂ ಇರುವುದೇ ಇಲ್ಲ. ಒಮ್ಮೆ ಪ್ರಯತ್ನಿಸಿ. ನೀವು ಆ ಸ್ವಾಮಿಯ ದೇವಸ್ಥಾನಕ್ಕೆ ಹೋದರೆ ನಿಮ್ಮಲ್ಲಿರುವ ಎಲ್ಲ ನಕಾರಾತ್ಮಕತೆಗಳು ದೂರ ಆಗ್ತವೆ. ಅದೇ ರೀತಿ ಸಾಯಿಬಾಬಾ ನಮ್ಮ ಗುರು ಎಂದು ನಾವು ಹೇಳಿದಾಗ ನಾವು ಈಗ ಹೇಳಲಿರುವ ಅದೇ ವಿಷಯವು ಎಲ್ಲ ಸ್ವಾಮಿಗಳಿಗೂ ಕೂಡ ಅನ್ವಯಿಸುತ್ತೆ. ದತ್ತಾತ್ರೇಯ ಸ್ವಾಮಿಯ ದೇವಸ್ಥಾನ ಅಥವಾ ಬಾಬಾ ದೇವಾಲಯ ಅಥವಾ ಶ್ರೀಪಾದ ವಲ್ಲಭರ ಸ್ವಾಮಿಯ ದೇವಾಲಯ, ಈ ಎಲ್ಲದೂ ನೀವು ಭೇಟಿ ನೀಡುವ ಅದೃಷ್ಟ ಹೊಂದಿರುವವರು ಖಂಡಿತವಾಗಿಯೂ ಈ ಸ್ಥಳಕ್ಕೆ ಭೇಟಿ ನೀಡಲೇಬೇಕು. ಆಶ್ರಮಕ್ಕೆ ಅಥವಾ ಎಲ್ಲಿಯಾದರೂ ಹೋಗಿ ಆ ದಿನ ನೀವು ಏನ್ ಬೇಕಾದ್ರೂ ಮಾಡಿ, ಅದು ದಾನವಾಗಿರಲಿ ಅಥವಾ ಅನ್ನದಾನವಾಗಿರಲಿ, ಫಲಿತಾಂಶವು 100% ಅಷ್ಟು ಹೆಚ್ಚಾಗಿರುತ್ತೆ. ಯಾವುದೇ ಸಮಯದಲ್ಲಿ ನಮ್ಮಲ್ಲಿರುವವರಲ್ಲಿ ಸ್ವಲ್ಪ ಆದ್ರೂ ಕೂಡ ದಾನ ಮಾಡೋದ್ರಿಂದ ಉತ್ತಮ ಫಲಿತಾಂಶಗಳು ನಮಗೆ ಸಿಗುತ್ತವೆ. ಅಲ್ಲದೆ ಆ ದಿನ ನೀವು ಪೂಜೆಯನ್ನು ಹೇಗೆ ಮಾಡ್ತೀರಿ, ಅದಕ್ಕಾಗಿಯೇ ನಾವು ಯಾವಾಗಲೂ ರಾತ್ರಿಯಲ್ಲಿ ಮನೆಯಲ್ಲಿ ಪೂಜೆ ಮಾಡ್ತೇವೆ. ಅಂದ್ರೆ ಹುಣ್ಣಿಮೆಯ ದಿನದಂದು ಯಾರಾದರೂ ಸಂಜೆ ಪೂಜೆ ಮಾಡಲು ಬಯಸಿದ್ರೆ ನಿಮ್ಮ ಪೂಜಾ ಮಂದಿರದಲ್ಲಿ ಸ್ವಾಮಿಯ ಪಾದರಕ್ಷೆಗಳು ಇರಬೇಕು. ಈಗ ನಾವು ನಿಜವಾಗಿಯೂ ಈ ಬೆಳ್ಳಿಯ ವಸ್ತುಗಳು ಹಾಗೆ ಸಿಗ್ತವೆ ನೋಡಿ. ನಿಮ್ಮಲ್ಲಿ ಬೆಳ್ಳಿ ಇಲ್ದಿದ್ರೆ ನೀವು ಯಾವುದೇ ಹಿತ್ತಾಳೆಯ ವಸ್ತುಗಳನ್ನ ಪಡಿಬಹುದು. ಹಾಗೆ ಮಾಡಲು ಬಯಸುವವರು ಪೆನ್ಸಿಲ್ನಿಂದ ಭಗವಂತನ ಪಾದಗಳನ್ನ ಬಿಡಿಸಬಹುದು. ಅದನ್ನ ಹಳದಿ ಕೇಸರಿ ಹೂಗಳಿಂದ ಚೆನ್ನಾಗಿ ಅಲಂಕರಣೆ ಮಾಡಿ ಮತ್ತು ಅದರಲ್ಲಿ ಭಗವಂತನ ಪಾದಗಳನ್ನ ಕಲ್ಪಿಸಿಕೊಂಡು ಪೂಜೆ ಮಾಡಬೇಕು. ಚಿತ್ರ ಬರಿಬಹುದು. ಪೂಜೆ ಮಾಡುವಾಗ ದತ್ತಾತ್ರೇಯರ ಅಷ್ಟೋತ್ತರ ಅಥವಾ ಶ್ರೀಪಾದ ವಲ್ಲಭ ಸ್ವಾಮಿಯ ಅಷ್ಟೋತ್ತರ ಅಥವಾ ನಿಮ್ಮಲ್ಲಿರುವ ಯಾವುದಾದರೂ ಪಠಿಸಿ. ನೀವು ಬಯಸಿದ್ದು ಖಂಡಿತವಾಗಿಯೂ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ. ಜೀವನದಲ್ಲಿ ನಡೆಯುವುದಿಲ್ಲ ಅಂತ ನೀವು ಏನು ಭಾವಿಸಿದ್ರಲ್ಲ, ನಿಲ್ಲಿಸಿದ ಕೆಲಸ ಕೂಡ ಮುಂದುವರಿಯುತ್ತೆ. ಆ ದಿನ ಪೂಜೆ ಮಾಡಿದ ನಂತರ 11 ದೀಪಗಳನ್ನು ಬೆಳಗಿಸಿ. ನಿಮ್ಮಲ್ಲಿ 11 ದೀಪಗಳು ಇಲ್ಲದೆ ಇದ್ರೆ ಅವುಗಳನ್ನು 11 ದೀಪಗಳನ್ನಾಗಿ ಇರಿಸಿ. ಇಲ್ಲ ನಮ್ಮಲ್ಲಿ ಒಂದೇ ದೀಪವಿದೆ, ಅದರಲ್ಲಿ ನಾವು ಅದನ್ನು ಹೇಗೆ ಮಾಡಬಹುದು ಅಂತ ನೀವೇನಾದರೂ ಯೋಚಿಸಿದ್ರೆ 365 ಮೇಣದ ಬತ್ತಿಗಳು ಅಥವಾ 11 ಮೇಣದ ಬತ್ತಿಗಳನ್ನು ಹಾಕಿ. ಆದರೆ ಈ ರೀತಿಯಾಗಿ ಸಾಧ್ಯವಾದಷ್ಟು ಮೇಣದ ಬತ್ತಿಗಳನ್ನು ಹಾಕಿ ಮತ್ತು ಎಣ್ಣೆಯನ್ನ ಸೇರಿಸಿ ದೀಪವನ್ನ ಬೆಳಗಿಸಿ. ಹೆಚ್ಚಿನ ಮೇಣದ ಬತ್ತಿಗಳನ್ನ ಹಾಕಬಹುದು ಎಂದು ಭಾವಿಸುವವರು ಹೊರಗೆ ಹೋಗಿ ಹುಣ್ಣಿಮೆ ಗೋಚರಿಸುವ
ತುಳಸಿ ಗಿಡದ ಬಳಿ ಕುಳಿತುಕೊಳ್ಳಿ. ನಿಮಗೆ ಸಾಧ್ಯವಾದರೆ ಎಲ್ಲ ದೀಪಗಳನ್ನು ಬೆಳಗಿಸಿ. ನಿಮಗೆ ಅದ್ಭುತ ಮತ್ತು ಅತ್ಯದ್ಭುತ ಫಲಿತಾಂಶಗಳನ್ನು ನೀವು ನೋಡ್ತೀರಾ. ನಾವು ಗುರುಗಳನ್ನು ಹೆಚ್ಚು ಭಕ್ತಿ ಮತ್ತು ಭಕ್ತಿಯಿಂದ ಪೂಜಿಸಿದರೆ ನಿಮಗೆ ಹೆಚ್ಚಿನ ಆಶೀರ್ವಾದಗಳು ಸಿಗ್ತವೆ. ಈ ಒಂದು ವಿಷಯವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಮತ್ತು ನಾವು ಮಾಡುವ ಕೆಲಸದ ಬಗ್ಗೆ ನಮಗಿರುವ ಭಕ್ತಿ ಮತ್ತು ನಂಬಿಕೆಯ ಆಧಾರದ ಮೇಲೆ ನಮ್ಮ ಆಸೆಗಳು ಬೇಗನೆ ಈಡೇರ್ತವೆ. ಆದ್ರಿಂದ ಇವು ದತ್ತಾತ್ರೇಯರ ಸ್ವಾಮಿಯ ಮಂತ್ರಗಳು ಅಂತ ಖಚಿತಪಡಿಸುವವರು, ನಾವು ಸಾಮಾನ್ಯವಾಗಿ ಪೂಜೆಯ ಮಂತ್ರಗಳನ್ನು ಪಠಿಸಲು ಸಾಧ್ಯ ಇಲ್ಲ ಎಂದು ಭಾವಿಸುವವರು, ಪುಸ್ತಕದಲ್ಲಿ ಅಷ್ಟೋತ್ತರಗಳು ಇವೆ, ಓದಲು ಬರೋದಿಲ್ಲ ಅಂತ ಭಾವಿಸುವವರಿಗೆ ನಾವು ಅವರಿಗೆ ಒಂದು ಸ್ವಿಚ್ ವರ್ಡನ್ನು ಮತ್ತು ಏಂಜಲ್ ಸಂಖ್ಯೆಯನ್ನು ನೀಡ್ತೇವೆ. ಒಂದು ಶಕ್ತಿಶಾಲಿ ಮಂತ್ರವನ್ನು ಸಹ ನೀಡ್ತೇವೆ. ನೀವು ಆ ಮಂತ್ರವನ್ನು ಕನಿಷ್ಠ 11 ಬಾರಿ ಪಠಿಸಬೇಕು. ಇಲ್ಲದಿದ್ದರೆ ನಾವು ಅದನ್ನು ನಮ್ಮ ಬಾಯಿಯಲ್ಲಿ ಹೇಳಬೇಕಾಗುತ್ತೆ. ನಾವು ಅದನ್ನು ಎಷ್ಟು ಬಾರಿ ಬೇಕಾದರೂ ಹೇಳಲು ಸಾಧ್ಯವಾದಷ್ಟು ಅದನ್ನು ಹೇಳಬಹುದು. ದಿನವಿಡೀ ಅದನ್ನು ಪದೇ ಪದೇ ಪುನರಾವರ್ತಿಸಬಹುದು ಅಂತ ಭಾವಿಸಬಹುದು. ನಿಮ್ಮ ಆಸೆಗಳು ಬೇಗನೆ ಈಡೇರುತ್ತೆ ಎಂದು ಅವರು ಭಾವಿಸಿದ್ರು ಕೂಡ, ನೀವು ಇಂದು ಇಲ್ಲಿ ಮಾಡಲಿರುವ ಈ ಪೂಜೆಯ ಉದ್ದೇಶ ಏನು? ಈ ಕೆಲಸವು ಜೀವಿಯ ಜೀವನದಲ್ಲಿ ನಿಂತು ಹೋಗಿದೆ. ತಮ್ಮ ಜೀವನವನ್ನ ಮುನ್ನಡೆಸಲು ಯಾರೂ ಇಲ್ಲದ ಕಾರಣ ತುಂಬಾ ಬಳಲುತ್ತಾ ಇರುವವರು, ಜೀವನದಲ್ಲಿ ತಮ್ಮ ಸಂಗಾತಿಯನ್ನ ಕಳೆದುಕೊಳ್ಳುವ ಸ್ಥಿತಿಯಲ್ಲಿರುವವರು, ಆ ಚಿಂತೆಯಲ್ಲಿರುವವರು ಎಲ್ಲರೂ ಕೂಡ ಈ ದಿನ ಖಂಡಿತವಾಗಿಯೂ ಸ್ವಾಮಿಯನ್ನ ಪೂಜಿಸಬೇಕು. ಮತ್ತು ನಾನು ಈಗ ನಿಮಗೆ ಹೇಳುವ ಮಂತ್ರವನ್ನು ಜಪಿಸಬೇಕು. ನಿಮ್ಮ ಆಸೆ ಶೀಘ್ರದಲ್ಲೇ ಈಡೇರುತ್ತೆ. ನೀವು ಒಂದು ಕೆಲಸ ಮಾಡಲಿದ್ದೀರಿ, ನೀವು ಶಾಂತ ಸ್ಥಿತಿಯಲ್ಲಿ ಇರಬೇಕು ಮತ್ತು ಆ ಕೆಲಸ ಶೀಘ್ರದಲ್ಲೇ ಪೂರ್ಣಗೊಳ್ಳುತ್ತೆ ಅಂತ ಒಂದು ಭರವಸೆ ನಿಮ್ಮಲ್ಲಿ ಇರಬೇಕು. ಪಾಸಿಟಿವ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ನಿಮಗೆ ಇಲ್ಲಿ ಒಂದು ದೇವತೆ ಸಂಖ್ಯೆಯನ್ನು ನೀಡ್ತಾ ಇದ್ದೇನೆ. ನೀವು ಆ ಸಂಖ್ಯೆಯನ್ನು ಮತ್ತೆ ಮತ್ತೆ ಪುನರಾವರ್ತನೆ ಮಾಡ್ತಾನೆ ಇರಬೇಕು. ಮತ್ತು ನಮ್ಮ ಬಾಯಿಂದ ನಮಗೆ ಒಂದು ಮಾತು ಬರುತ್ತೆ, ಅಂದರೆ ನಾವು ಆ ಸಂಖ್ಯೆಯೊಂದಿಗೆ ಮಾತನಾಡ್ತಿರುವಂತೆ ನೀವು ಆ ಸಂಖ್ಯೆಯನ್ನು ಹೆಚ್ಚು ಬಾರಿ ಜಪಿಸಿದರೆ ನಿಮ್ಮ ಆಸೆ ಇನ್ನೂ ವೇಗವಾಗಿ ಈಡೇರುತ್ತೆ. ನಾನು ನಿಮಗೆ ಆ ಮಂತ್ರ ಮತ್ತು ಆ ಸಂಖ್ಯೆಯನ್ನು ಒಟ್ಟಿಗೆ ಪರದೆಯ ಮೇಲೆ ನೀಡ್ತಾ ಇದ್ದೇನೆ ನೋಡಿ. ಆದರೆ ನೀವು ಈ ಮಂತ್ರಗಳನ್ನು ಜಪಿಸಲು ಬಯಸಿದಾಗ ನಾನು ನಿಮಗೆ ಯಾವುದೇ ನಿಯಮಗಳನ್ನು ಹೇಳೋದಿಲ್ಲ, ಏಕೆಂದರೆ ಈ ದೇವತೆ ಸಂಖ್ಯೆಗಳ ಮೇಲೆ ಯಾವುದೇ ನಿರ್ಬಂಧ ಇರೋದಿಲ್ಲ. ನಾವು ಅನಿರೀಕ್ಷಿತ ಸಂದರ್ಭಗಳಿಂದ ಹೊರಬರಲು ಮತ್ತು ನಾವು ತೊಂದರೆಯಲ್ಲಿದ್ದಾಗ ತಕ್ಷಣ ಬಳಸಬಹುದು. ಹಾಗಾಗಿ ನಾನು ನಿಮಗೆ ಹೇಳುತ್ತಿಲ್ಲ. ನಮಗೆ ಆ ಸಂಖ್ಯೆ ನೆನಪಿಲ್ಲ ಅಂತಂದರೆ ನಾವು ಅದನ್ನು ಮರೆತು ಬಿಡ್ತೇವೆ ಅಂತ ಏನಾದರೂ ಭಾವಿಸುವವರು ಏನಾದರೂ ಇದ್ದರೆ ಅದನ್ನು ಕಾಗದದ ಮೇಲೆ ಬರೆದು ಮಲಗುವ ಮೊದಲು ದಿಂಬಿನ ಕೆಳಗೆ ಇಡಬೇಕು. ಅಥವಾ ನೀವು ಈ ಸಂಖ್ಯೆಯನ್ನು ಬಿಳಿ ಕಾಗದದ ಮೇಲೆ ಬರೆದು ನಿಮ್ಮ ಜೇಬಿನಲ್ಲಿ ಇಟ್ಕೊಳ್ಬಹುದು. ನೀವು ಎರಡರಲ್ಲಿ ಯಾವುದನ್ನಾದರೂ ಮಾಡಿದ್ರು ನೀವು ಅದನ್ನು ಹೇಗೆ ಮಾಡಿದ್ರು ಕೂಡ ನಿಮಗೆ ತುಂಬ ಒಳ್ಳೆಯ ಪ್ರತಿಫಲ ಅಂತೂ ಸಿಕ್ಕೇ ಸಿಗುತ್ತೆ. ಈಗ ನಾನು ನಿಮಗೆ ಪರದೆಯ ಮೇಲೆ ಮಂತ್ರವನ್ನು ನೀಡ್ತಾ ಇದ್ದೇನೆ, ಸೂಕ್ಷ್ಮವಾಗಿ ಗಮನಿಸಿ. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ, ದಿಗಂಬರ 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 ದಿಗಂಬರ. ಇದು ಅದ್ಭುತವಾದ ಮಂತ್ರ, ಏಕೆಂದರೆ ನಾವು ಪದೇ ಪದೇ ಮಾತನಾಡ್ತಿರ್ತೇವೆ. ಆದ್ದರಿಂದ ನಾನು ನಿಮಗೆ ಅದರ ಪಕ್ಕದಲ್ಲಿ ದೇವತೆ ಸಂಖ್ಯೆಯನ್ನು ಸಹ ನೀಡಿದ್ದೇನೆ ನೋಡಿ. ನೀವು ಈ ಪದವನ್ನು ಪದೇ ಪದೇ ಹೇಳ್ತಿದ್ರೆ ನಿಮ್ಮ ಆಸೆ ಬೇಗನೆ ಈಡೇರುತ್ತೆ. ಅಲ್ಲದೆ ನೀವು ಚಾಟ್ ಮಾಡಬೇಕಾದ ದೇವತೆ ಸಂಖ್ಯೆ 2498 2498 ಬರುತ್ತೆ. ಆ ದಿನ ನೀವು ಈ ಸಂಖ್ಯೆಯನ್ನು ಹೆಚ್ಚು ಬಾರಿ ಹೇಳಿದರೆ ನಿಮಗೆ ಉತ್ತಮ ಫಲಿತಾಂಶಗಳನ್ನು ಸಿಗ್ತವೆ. ಇದಾಗಿತ್ತು ಫ್ರೆಂಡ್ಸ್ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಅದ್ಭುತ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ.